ರುದ್ರಾಕ್ಷ ಫೌಂಡೇಶನ್ನ ಸಂಸ್ಥಾಪಕರಾದ ಸದ್ಗುರು ಜಯಪ್ರಕಾಶ್ ಗುರೂಜಿಯವರು ಬುದ್ಧ ಪೂರ್ಣಿಮೆಯ ದಿನದಂದು ಅರಸೀಕೆರೆಯ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳು ಬೇಗ ಗುಣಮುಖರಾಗಿ ಮನೆಗೆ ಹಿಂತಿರುಗಲಿ ಎಂದು ಭಗವಂತನಲ್ಲಿ ರುದ್ರ ಜಪ ಮೂಲಕ ಪ್ರಾರ್ಥನೆ ಮಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಎಲ್ಲ ರೋಗಿಗಳಿಗೂ ಹಣ್ಣು ವಿತರಿಸಲಾಯಿತು. ಈ ರುದ್ರ ಜಪ ಕಾರ್ಯಕ್ರಮದಲ್ಲಿ ಸುನೀಲ್ ಕುಮಾರ್, ನಾರಾಯಣ್, ಉಮಾಶಂಕರ್, ಆನಂದ್, ಚರಣ್, ವೆಂಕಟೇಶ್, ಸುನಂದ ನಾಗರಾಜ್, ಪ್ರೇಮಾ ಜಯರಾಜ್, ರವಿಶಂಕರ್, ವಿಜಯಕುಮಾರ್, ರಾಜೇಶ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು. ರುದ್ರಾಕ್ಷ ಫೌಂಡೇಶನ್ ವತಿಯಿಂದ ಪ್ರತಿ ಸೋಮವಾರ ಎಲ್ಲರ ಆರೋಗ್ಯಕ್ಕಾಗಿ ಒಂದು ರುದ್ರ ಜಪ ಪ್ರಾರ್ಥನೆ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಅದೇ ರೀತಿ ಈ ಒಂದು ಪ್ರಾರ್ಥನೆ ನಾವು ಪ್ರಾರಂಭ ಮಾಡಿದ ನಂತರ ನಾವು ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ವಿ. ಆ ಒಂದು ದೂರವಾಣಿ ಸಂಖ್ಯೆಗೆ ಯಾರ್ಯಾರು ಅವ್ರವ್ರ ಮನೆಯಲ್ಲಿ ಅನಾರೋಗ್ಯದಿಂದ ಯಾರಿದ್ದಾರೋ ಅವರ ಹೆಸರುಗಳನ್ನ ನಮಗೆ ದೂರವಾಣಿ ಮೂಲಕ ಕೊಡಿ. ಆ ಹೆಸರನ್ನ ನಾವು ಪ್ರತಿ ಸೋಮವಾರ ಅವರ ಹೆಸರುಗಳನ್ನ ಓದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅಂದರೆ ರುದ್ರ ಜಪ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಈ ರೀತಿ ಇದು 4ನೇ ವಾರ. ಪ್ರತಿ ವಾರನೂ ನಮಗೆ ಬಹಳಷ್ಟು ಜನರು ಫೋನ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಊರು ಮಾತ್ರ ಅಲ್ಲ, ರಾಜ್ಯನೂ ಅಲ್ಲ, ದೇಶ ವಿದೇಶಗಳಿಂದನೂ ಸಹ ನಮಗೆ ಫೋನ್ ಮಾಡಿ ನಮ್ಮ ಮನೇಲಿ ಈ ಥರ ಅನಾರೋಗ್ಯದಿಂದ ಇದ್ದಾರೆ, ಅವ್ರ ಹೆಸರಲ್ಲಿ ನೀವು ಪ್ರಾರ್ಥನೆ ಮಾಡಿ ಅಂತ ಅವ್ರ ಹೆಸರುಗಳನ್ನೆಲ್ಲ ನಮಗೆ ಕೊಡ್ತಾ ಇದ್ದಾರೆ. ಆ ಥರ ನಾವು ಈ ಮಲೇಷಿಯಾ, ಸಿಂಗಪೂರು, ಶ್ರೀಲಂಕಾ ಈ ಥರ ಅಲ್ಲಿರುವಂಥ ಜನಗಳಿಗಾಗಿ ನಾವು ಹೋದ್ವಾರ ಪ್ರಾರ್ಥನೆ ಎಲ್ಲ ಮಾಡಿದ್ವಿ. ಈ ರೀತಿ ಇವತ್ತು ಬುದ್ಧ ಪೌರ್ಣಿಮೆ ಇರೋದ್ರಿಂದ ಬುದ್ಧ ಪೌರ್ಣಿಮೆ ದಿನ ನಾವು ನಮ್ಮ ಅರಸೀಕೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ರೋಗಿಗಳು ಬಹಳ ಬೇಗ ಗುಣಮುಖರಾಗಿ ಮತ್ತೆ ಅವರು ಮನೆಗೆ ಹಿಂತಿರುಗಬೇಕು ಅಂತ ಈ ಒಂದು ರುದ್ರ ಜಪನ ಇವತ್ತು ಹಮ್ಮಿಕೊಂಡ್ವಿ. ಈ ಒಂದು ರುದ್ರ ಜಪದಲ್ಲಿ ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲರೂ ಭಾಗವಹಿಸಿ ನಾವೆಲ್ಲರೂ ಆ ಭಗವಂತನಲ್ಲಿ ಬೇಡ್ಕೊಂಡ್ವಿ. ಈ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ರೋಗಿಗಳು ಭಾಳ ಬೇಗ ಗುಣಮುಖರಾಗಿ ಮನೆಗೆ ಹೋಗ್ಲಿ ಅಂತೆಲ್ಲ ಬೇಡ್ಕೊಂಡು ಒಂದು ರುದ್ರ ಜಪನ ಮಾಡಿದ್ವಿ. ರುದ್ರ ಜಪ ಮಾಡಿದ ನಂತರ ಎಲ್ಲರಿಗೂ ಸಹ ಹಣ್ಣು ಹಂಪಲನ್ನು ಸಹ ಇವತ್ತು ನಾವು ವಿತರಣೆ ಮಾಡಿದ್ವಿ. ಈ ಮೂಲಕ ನಾವು ಆ ಭಗವಂತನಲ್ಲಿ ಕೇಳ್ಕೊಳ್ಳೋದೊಂದೇ, ಈ ಎಲ್ಲ ರೋಗಿಗಳು ಭಾಳ ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ಮತ್ತು ಅದೇ ರೀತಿ ಪ್ರತಿ ಸೋಮವಾರನೂ ಸಹ ಈ ಒಂದು ಪ್ರಾರ್ಥನೆ ನಮ್ಮ ಅರಸೀಕೆರೆ ರುದ್ರಾಕ್ಷ ಫೌಂಡೇಶನ್ಗೆ ನಡೆಯುತ್ತೆ ಅಂತ ಹೇಳ್ತಾ